ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಎಲ್ಲಿದ್ದೀನಿ, ಏನು ಕೆಲಸ ಅಂತ ಅಂದರೆ ನಾನು ಮೈಸೂರಿಗೆ ಬಂದಿದ್ದೆ. ಮೈಸೂರಿಗೆ ನನ್ನ ಮಗಂಗೆ ಪಿಂಪಲ್ ತೋರಿಸ್ಬೇಕಿತ್ತು. ಅದಕ್ಕೆ ಅರ್ಜೆಂಟಾಗಿ ಓಡಿ ಬಂದಿದ್ದೀನಿ. ಯಾಕೆ ಏನು ಯಾಕಷ್ಟು ಅರ್ಜೆಂಟಾಗಿ ಬಂದೆ ಎಲ್ಲ ಸ್ಟೋರಿ ಹೇಳ್ತೀನಿ ನೋಡಿ. 2-3 ದಿನದಿಂದ ನಾನು ಫೋನ್ ಮಾಡ್ತಾನೇ ಇದ್ದೆ ಅವ್ರಿಗೆ. ಅವರು ರಜಾ ಹಾಕಿದ್ರು ಮತ್ತು ಡಾಕ್ಟ್ರು ಬಂದಿಲ್ಲ ಅಂತ ಏನೇನೋ ಕಾರಣ ಕೊಡ್ತಿದ್ರು. ಆಮೇಲೆ 11 ಗಂಟೆ ಅಷ್ಟರೊಳಗಡೆ ಬನ್ನಿ ಅಂತ ಹೇಳ್ತಿದ್ರು. ನನಗೆ ಅಷ್ಟೊತ್ತಿಗೆ ಎಲ್ಲಿ ಬರೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು, ಏಕೆಂದರೆ ಬೆಳಗ್ಗೆ ಅವ್ರಿಗೆ ಫೋನ್ ಮಾಡಿದ್ರೆ ಮೇಡಮ್ ಅಪಾಯಿಂಟ್ಮೆಂಟ್ ಕೊಡ್ತೀವಿ, 2 ದಿನ ಬಿಟ್ಟು ಬನ್ನಿ ಅಂತಿದ್ರು. 2 ದಿನ ಆ ಥರ ಹಿಂಗೆ ಬರೀ ಆಗ ಅವ್ರು ಕೊಟ್ಟಾಗೆಲ್ಲ ನನಗೇನಾದರೂ ಕೆಲಸ ಇರ್ತಿತ್ತು. ಹಂಗೆ 1-2 ದಿನ ಮಿಸ್ ಆಗೋಯ್ತು. ಹಿಂಗೆ ಮಿಸ್ ಆಗಿ ಅವನಿಗೆ 3 ತಿಂಗಳಿಂದ ತೋರ್ಸೋಕ್ಕೆ ಆಗಿಲ್ಲ. ಅದಕ್ಕೆ ಈ ಸರಿ ಹೆಂಗಾದರೂ ಸರಿ ತೋರಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇಂಟೆನ್ಷನಲ್ಲಿ ಫೋನ್ ಮಾಡೋಣ ಅಂತ ಅಂದ್ಕೊಂಡು ಕೂತಿದ್ದೆ. ಆವಾಗ ಅಮ್ಮ ಫೋನ್ ಮಾಡಿದ್ರು, ಏನು ಹೊರಟಿದ್ಯಾ, ತೋರಿಸ್ತಿದ್ಯಾ ಅಂತ ಅಂದ್ಬಿಟ್ಟು. ನಾನು ಇಲ್ಲ, ಇನ್ನೂ ಫೋನ್ ಮಾಡಿಲ್ಲ, ಅವ್ರು 9 ಗಂಟೆಗೆ ಬರೋದು, 9 ಗಂಟೆಗೆ ಬಂದಾದಮೇಲೆ ಫೋನ್ ಮಾಡಿ ಆಮೇಲೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ಹೊರಡಬೇಕು ಅಂತ ಅಂದೆ. ಆಮೇಲೆ ಫೋನ್ ಮಾಡಿದೆ ಅವ್ರಿಗೆ 9 ಗಂಟೆ ಮೇಲೆ. ಅವರು ನಾಳೆ ಬನ್ನಿ ಅಂದರು. ನನಗೆ ಪುನಃ ಬೇಜಾರಾಗೋಯ್ತು, ಇದೇನು ನಾಳೆ ಬನ್ನಿ ಅಂತಿದ್ದಾರಲ್ಲ ಅಂತ. ನಮಗೆ ಇಲ್ಲಿಂದ ಹೊರಡೋ ತನಕನೇ 11:30 9:30ಗೆ ತಿಂಡಿ ತಿಂದ್ಕೊಂಡು ಎಲ್ಲ ಮಾಡ್ಕೊಂಡು ಹೊರಡೋ ತನಕನೇ 11:30 ಆಗಿಬಿಡುತ್ತೆ. 10:30 ಆಯಿತು. ಹಂಗೆ ಸಡನ್ನಾಗಿ ಬಸ್ ಸಿಕ್ಬಿಡುತ್ತಾ, ಹೋದ ತಕ್ಷಣ ಸಿಗಲ್ವಲ್ಲ. ಇನ್ನು ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಅಲ್ಲಿಗೆಲ್ಲ ಹೋಗಿದ್ದು. ಹಂಗೆ ಟೈಮ್ ಆಗೋಯ್ತು ಇವತ್ತು. ಇನ್ನು ಅವರು ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಬರಬೇಕು ಅಂತಾರೆ. ಈ ಥರ ಆಯಿತು. ಹಿಂಗೆ 3 ದಿನದಿಂದ ಹಿಂಗೆ ಫೋನ್ ಮಾಡ್ತಿದ್ದೀನಿ. ಹಿಂಗೆ ಗಡ್ಬಡ್ ಆಗೋಯ್ತು. ಇನ್ನು ನಾನು ಬಸ್ ಹತ್ತದ ಮೇಲೆ ಫೋನೇ ಮಾಡಿರಲಿಲ್ಲ ಅಮ್ಮಂಗೆ. ಯಾಕೆಂದರೆ ಇಲ್ಲಿಂದ ಸ್ಟ್ರೈನಾಗಿ ದಡಬಡ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಏನು ಕೆಲಸ ಮಾಡಲಿಲ್ಲ. ಎಲ್ಲ ಹಂಗೆ ಇರಲಿ, ಬೇಕಾದರೆ ಫಸ್ಟ್ ಹೋಗಿ ತೋರಿಸ್ಕೊಬಂದ್ಬಿಡೋದು. ದಿನ ಹಿಂಗೆ ಆಗುತ್ತೆ. ಯಾಕೆಂದರೆ ಮಧ್ಯಾಹ್ನ ಮೇಲೆ ಆ ಡಾಕ್ಟ್ರ್ ಇರೋಲ್ಲ, ಇನ್ನು ಸಂಜೆ ಮೇಲೆ ಸಿಗ್ತಾರೆ. ನಮಗೆ ಹತ್ರದಲ್ಲಿದ್ದರೆ ನಾವು ಹೆಂಗೋ ಇದು ಮಾಡ್ಬೋದು. ನಾವು ಡಾಕ್ಟ್ರನ್ನ ಕಾಯ್ಕೋಬೇಕು, ನಮ್ಮನ್ನ ಅವ್ರು ಕಾಯ್ತಾರ. ಇನ್ನು ಅವ್ರು ಇರೋ ಟೈಮಿಗೆ ನಾವು ಹೋಗ್ಬೇಕಲ್ವಾ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ನಾನು ಇಟ್ಬಿಟ್ಟು ಹೊರಟೆ. ಇನ್ನು ಅಲ್ಲಿ ಅಮ್ಮ ನನ್ನ ಮಗನ ಹತ್ರ ಫೋನ್ ಮಾಡಿ ಕೇಳ್ಕೊಬಿಟ್ಟಿದ್ದಾರೆ. ನನಗೊಂದೇ ಒಂದು ಸೀಟ್ ಇತ್ತು, ಮುಂದೆ ಕೂತ್ಕೊಬಿಟ್ಟಿದ್ದೆ, ಅವನು ಹಿಂದೆ ಇದ್ದ. ನನ್ನ ಮಗನ ಹತ್ರ ಫೋನ್ ಮಾಡಿ ಕೇಳಿದ್ದಾರೆ, ಬರ್ತಿದ್ದೀರಾ ಮೈಸೂರಿಗೆ ಅಂತ. ಅವನು ಹ್ಞೂ ಅಂತ ಹೇಳಿದ್ದಾರೆ. ನನಗೂ ಮಾಡಿದರು ಮೊದಲೇ, ನನಗೆ ಕೇಳಿಸಿಲ್ಲ, ಬ್ಯಾಗ್ ಒಳಗಿತ್ತು. ನಾನು ಆಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ತಡೆ ಅಮ್ಮಂಗೆ ಫೋನ್ ಮಾಡೋಣ ಅಂತ ಫೋನ್ ಎತ್ಕೊಂಡೆ. ಅಷ್ಟರೊಳಗೆ 2 ಮಿಸ್ ಕಾಲ್ ಇತ್ತು. ಆಮೇಲೆ ಅವ್ರು ಫೋನ್ ಮಾಡಿದ್ರೆ ಆಗಲೇ ಫಿಶ್ ತರಿಸಿ ಅವರು ಕಬಾಬ್ ಮಾಡ್ಕೊಂಡಿದ್ದಾರೆ. ನನ್ನ ಮಗ ಯಾವಾಗಲೂ ಕಬಾಬ್ ಕೇಳಿದ, ಅದನ್ನ ಈ ಟೈಮಲ್ಲಿ ಮಾಡ್ಕೊಂಡು ಕೂತಿದ್ರು. ನಾನು ಹೇಳಿದ್ದೀನಿ, ನಾನು ಹೇಳೋ ತನಕ ಏನು ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ಹಂಗೂ ತರಿಸಿ ಮಾಡಿಬಿಟ್ಟಿದ್ದಾರೆ. ಈಗ ನನಗಂತೂ ಅಲ್ಲೇ ಕೂಗಾಡಿದೆ, ಒಂದು ಸ್ವಲ್ಪ ರೇಗಾಡ್ದಂಗೆ ಆಗೋಯ್ತು ನನಗೆ. ಇನ್ನೂ ಹೋಗೇ ಇಲ್ಲ ಹಾಸ್ಪಿಟಲ್ಗೆ ಹೋಗಿ, ಇನ್ನೂ ಎಷ್ಟೊತ್ತಾಗುತ್ತೋ ಡಾಕ್ಟ್ರ್ ಹತ್ರ ತೋರಿಸಿ ಎಷ್ಟೊತ್ತಾಗುತ್ತೋ. ಯಾಕೆ ಹಿಂಗೆ ಮಾಡ್ಕೊಂಡ್ರಿ, ನಾನು ಹೇಳ್ತೀನಿ ಅಂತ ಹೇಳಿರ್ಲಿಲ್ವ, ನಿಮಗೆ ಮಾಡ್ಕೋಬೇಡಿ ಅಂದರೂ ಮಾಡ್ಕೊಂಡಿದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಅಪ್ಪಾಜಿನೂ ಹಂಗೆ ಕೂಗಾಡಿದ್ರು, ಅಮ್ಮನೂ ಹಂಗೆ ಕೂಗಾಡಿದ್ರು. ಆಯಿತು ಸರಿ ಅಂತ ಅಂದ್ಬಿಟ್ಟು, ಸರಿ ಆಯಿತು ಬಿಡಿ, ಬರ್ತೀನಿ, ತೋರಿಸ್ಕೊಂಡು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ತೋರಿಸ್ಕೊಂಡು ಬರ್ತೀನಿ ಅಂತ ಅಂದೆ. ಇನ್ನು ಅಲ್ಲಿ ಹೋಗಿ ಹೋದ ತಕ್ಷಣ ಬಿಟ್ಬಿಡ್ತಾರ, ಏಕೆಂದರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ ನಾಳೆ, ಇವಾಗ ಬಂದಿದ್ದೀರಲ್ಲ ಅಂತ ಅಂದರು. ಇನ್ನು ನಾನು ಒಂದು ಸ್ವಲ್ಪ ಎಲ್ಲ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಹಿಂಗೆ ಮೇಡಮ್ ದೂರ, ಇನ್ನು 3 ದಿನದಿಂದ ನಾನು ಫೋನ್ ಮಾಡ್ತಿದ್ದೀನಿ ಅಂತ ಏನೇನೋ ಹೇಳಿ ಅವ್ರ ಜೊತೆ ಮಾತಾಡಿ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ತೋರಿಸ್ಕೊಂಡು ಎಲ್ಲರದು ಫಸ್ಟ್ ಬಂದಿರೋರ್ದೆಲ್ಲ ಆಗಿ ತೋರಿಸ್ಕೊಂಬರೋ ತನಕ ಟೈಮ್ ಆಗೇ ಹೋಯ್ತು. 2:30-3 ಗಂಟೆ ಆಗೇ ಹೋಯ್ತು ಅಮ್ಮನ ಮನೆಗೆ ಹೋಗೋ ತನಕ. ಇನ್ನು ಅಲ್ಲಿ ಹೋದ ತಕ್ಷಣ ರೆಡಿ ಮಾಡಿದರು, ಊಟ ಎಲ್ಲ ಮಾಡಿಕೊಂಡು ಇನ್ನು ಅಲ್ಲೊಂದು ಸ್ವಲ್ಪ ಮಾತುಕತೆ ಆಯಿತು ಅಂದ್ರೇನೋ ಒಂದು ಸ್ವಲ್ಪ ಇದು ಮಾಡಿದ್ರು. ಯಾಕೆ ಹಿಂಗೆ ಮಾಡ್ತೀಯಾ, ಹಿಂಗೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಕ್ಕೆ ಯಾಕೆ ಇದು ಮಾಡ್ತೀಯ ಅಂತ ಇರುತ್ತಲ್ಲ ಏನಾದರೂ ಸಣ್ಣ ಪುಟ್ಟದ್ದು, ಹಂಗೆ ಮಾತುಕತೆ ಆಯಿತು. ಇನ್ನು ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು. ನಾವು ತಮ್ಮನ ಮನೆ ಕಡೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು, ಅವರು ಏನೋ ಮನೆ ಚೇಂಜ್ ಮಾಡಬೇಕು ಅಂತಿದ್ರು. ಆ ಮನೆಯೆಲ್ಲನೂ ನೋಡಿಕೊಂಡು ಹಂಗೆ ಅಲ್ಲೆಲ್ಲ ಕುಂಕುಮ ಕೊಟ್ಟರು, ತೊಗೊಂಡು ಬರಬೇಕಾದ್ರೆ ಅಲ್ಲೊಂದು ಜ್ಯೂಸ್ ಹಣ್ಣಂದು ಗಿಡ ಇತ್ತು. ಅಲ್ಲಿಗೆ ಜ್ಯೂಸ್ ಹಣ್ಣು ಎಲ್ಲನೂ ಒಂದೇ ಒಂದು ಜ್ಯೂಸ್ ಹಣ್ಣು ಬಿದ್ದಿತ್ತು, ಅದು ತೊಗೊಂಡು ಇನ್ನು ಮನೆ ಕಡೆ ನಾವು ಬಸ್ ಹತ್ತು ಹೊರಟ್ಕೊಂಡು ಬಂದ್ವಿ. ನಾನು ವ್ಯೂಸು ಬರಬೇಕಾದ್ರೆ ಸೂರ್ಯಕಾಂತಿದು ಎಲ್ಲಾದರೂ ಸಿಗುತ್ತೇನೋ ಅಂತ ಅಂದ್ಬಿಟ್ಟು ವ್ಯೂಸು ತೆಗಿಯೋಕ್ಕೆ ನೋಡಿದೆ, ಆದರೆ ಎಲ್ಲೂ ಸಿಗಲಿಲ್ಲ. ಅದು ಎಲ್ಲ
ಇದಾಗ್ಬಿಟ್ಟಿತ್ತು ಒಂದು ಸ್ವಲ್ಪ. ಅಂದರೆ ಈಗ ಮುಗ್ದೋಗಿತ್ತು ಸೀಸನು, ಎಲ್ಲ ಚೀಕು ಕೂಳೆ ಅಂತಾರಲ್ಲ ಆ ಥರ ಆಗ್ಬಿಟ್ಟಿತ್ತು. ಅದರಿಂದ ಎಲ್ಲೂ ಸಿಗಲಿಲ್ಲ. ನಾನು ಸೀಸನಲ್ಲಿ ಬಿಟ್ಬಿಟ್ಟು ಈಗ ಸೀಸನ್ ಎಲ್ಲ ಮುಗ್ದೋದ್ಮೇಲೆ ವೀಡಿಯೋ ಮಾಡ್ತಾಯಿದ್ದೆ. ಇರಲಿ ಬಿಡಿ ಪರವಾಗಿಲ್ಲ. ಇನ್ನು ಅಮ್ಮಂಗೂ ನನಗೂ ಎಲ್ಲ ಬೇಜಾರಾಗಿ ನಾನು ಇನ್ನೂ ಮಾತಾಡಿಲ್ಲ. ಅವರು ಬೇಜಾರಾಗಿ ಅವರೇ ಫೋನ್ ಮಾಡಿದರು, ಆದರೂ ನಾನು ಜಾಸ್ತಿ ಮಾತಾಡಿಲ್ಲ. ಆದರೆ ಒಂಥರ ಒಳಗೆ ಬೇಜಾರು ಅದು ಹಂಗೆ ಐತೆ. ಇನ್ನು ಯಾಕೋ ಗೊತ್ತಿಲ್ಲ, ಯಾಕೋ ಇತ್ತೀಚೆಗೆ ಅವ್ರಿಗೂ ನನಗೂ ಜಾಸ್ತಿ ಈ ಥರ ಆಗ್ತಾನೇ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೊದಲೆಲ್ಲ ನನಗೆ ಈಗಲೂ ಅಷ್ಟೇ, ಮೊದಲು ಅಷ್ಟೇ ನನಗೆ ಅಮ್ಮನ ಜೊತೆ ಮಾತಾಡದೇ ಇದ್ದರೆ ಕೆಲಸನೇ ಮಾಡೋಕ್ಕಾಗಲ್ಲ. ಇಲ್ಲಿ ಈಗಲೂ ಅಷ್ಟೇ ಅವ್ರ ಜೊತೆ ಮಾತಾಡದೇ ಇರೋದಕ್ಕೆ ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ. ಇನ್ನು ಮನೆಗೆ ಬಂದೆ. ಮನೆಗೆ ಬಂದು ಟ್ಯಾಬ್ಲೆಟ್ ಎಲ್ಲ ಚೆಕ್ ಮಾಡಿಕೊಂಡು ಇಟ್ಕೊಂಡು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಯಾಕೆ ಅಲ್ಲೇ ಮೀನು ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು ನಮ್ಮ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು, ನಮ್ಮ ಮನೆಯವ್ರಿಗೆ ಮೀನು ಸಾಂಬಾರಿಗೆ ಏನು ಅಡುಗೆ ಮಾಡೋಂಥದ್ದು ಏನೂ ಇರಲಿಲ್ಲ. ಬೆಳಿಗ್ಗೆ ರೈಸ್ ಮಾಡಿಟ್ಬಿಟ್ಟು ಹೋಗಿದ್ದೆ. ಪುಳಿಯೋಗರೆ ಮಾಡಿದ್ದೆ, ಅದ್ರದ್ದು ಸ್ವಲ್ಪ ವೈಟ್ ರೈಸು ಇತ್ತು, ಪುಳಿಯೋಗರೆನೂ ಇತ್ತು. ಇನ್ನು ಬಂದು ಕೈ ಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇನ್ನು ತಿಂಡಿ ಅದು ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಜ್ಯೂಸ್ ಅಂತ ತಂದಿದ್ನಲ್ಲ ಅದ್ರದ್ದಂತೂ ಫಸ್ಟ್ ತಿನ್ನಬೇಕಿತ್ತು ನಾನು. ಅದೊಂದು ಸ್ವಲ್ಪ ಟೇಸ್ಟ್ ನೋಡಿ, ತುಂಬ ದಿನ ಆಗಿತ್ತು, ಅದು ತಿಂದ್ಕೊಂಡು ಇನ್ನು ಟೇಸ್ಟ್ ನೋಡಿ ನಿಮಗೂ ತೋರಿಸ್ಬಿಟ್ಟು ನಾನು ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇನೇ ನಾನು ಎದ್ದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಏನು ಮಾಡೋಕ್ಕಾಗಲಿಲ್ಲ. ಏಕೆಂದರೆ ನಾನು ಪೀರಿಯಡ್ ಆಗಿದ್ದ ಕಾರಣ ಈ ಲಾಸ್ಟ್ ಕೊನೆಯ ಶುಕ್ರವಾರ, ಆಷಾಢ ಶುಕ್ರವಾರ ಮಾಡೋಕ್ಕಾಗಲಿಲ್ಲ. ಈ ಸರಿ ಆಷಾಢ ಶುಕ್ರವಾರ ಒಂದೇ ವಾರ ಮಾಡೋಕ್ಕಾಗಿದ್ದು. ಇನ್ನು ಅದ್ರ ನೆಕ್ಸ್ಟ್ ಸಂಜೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು, ಇನ್ನು ನಮ್ಮ ಫ್ರೆಂಡ್ ಮನೆ ತೋಟಕ್ಕೆ ಹೋಗಿದ್ವಲ್ಲ, ಅವರು ನುಗ್ಗೆ ಸೊಪ್ಪು ಕೊಟ್ಟಿದ್ರಲ್ಲ, ಅದರಲ್ಲಿ ಉಪ್ಸಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು, ಹೀರೆಕಾಯಿ, ಬೇಳೆ, ಟೊಮೊಟೊ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಕೂಗ್ಸೋಕ್ಕಿಡೋಣ ಅಂತ ಒಟ್ಟಿಗೆ ಕೂಗಿಸ್ದೆ. ಇದರಲ್ಲಿ 2-3 ಥರ ಮಾಡ್ತಾರೆ. ಕೆಲವರು ನುಗ್ಗೆ ಸೊಪ್ಪನ್ನ ಒಟ್ಟಿಗೆ ಹಾಕಲ್ಲ, ಕಹಿ ಬರುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಕೂಗಿಸ್ಕೊಂಡು, ಬೇಳೆ ಕುದಿಬೇಕಾದ್ರೆ ನುಗ್ಗೆ ಸೊಪ್ಪು ಹಾಕ್ತಾರೆ, ಕಹಿ ಬರುತ್ತೆ ಅಂತ. ಇದು ಚೆನ್ನಾಗಿತ್ತು, ಕಹಿ ಇರಲಿಲ್ಲ. ನಾನು ಮೊದಲೇ ಮಾಡಿದ್ರಿಂದ ಟೇಸ್ಟ್ ಆಗಿತ್ತು, ಅದರಿಂದ ಒಟ್ಟಿಗೆ ಹಾಕಿ ಕೂಗಿಸ್ತಿದ್ದೀನಿ. ಇದೇನಪ್ಪ ಇವಳು ಒಟ್ಟಿಗೆ ಹಾಕ್ತಿದ್ದಾಳೆ ಅಂತ ಅನ್ಕೋಬೇಡಿ. ಇದರಲ್ಲಿ ಸುಮಾರು ಥರ 2-3 ಥರ ಮಾಡ್ತಾರೆ. ಮೊಟ್ಟೆದು ಹಾಕಿ ಮಾಡ್ತಾರೆ, ಮೊಟ್ಟೆ ಸಾಂಬಾರು ಮಾಡ್ತಾರೆ, ಮತ್ತು ಪದಾರ್ಥ ಅಂತ ಮಾಡ್ತಾರೆ, ಉಪ್ಸಾರು ಮಾಡ್ತಾರೆ, ಬೇಳೆ ಸಾರು ಥರ ಮಾಡ್ತಾರೆ, ಮತ್ತು ಪಲ್ಯಗಳು ಮಾಡ್ತಾರೆ. ಹಿಂಗೆ ವೆರೈಟಿಯಾಗಿ ಮಾಡ್ತಾರೆ. ನಮಗೆ ಸಿಗೋದು ಅಪರೂಪ ಉಪ್ಸಾರು ಮಾಡೋಣ ಅಂತು, ಅದಕ್ಕೆ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಅದು ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಪಲ್ಯ ಮಾಡಿ ಸ್ವಲ್ಪ ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸಾಂಬಾರು ಪಲ್ಯ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಅಂದರೆ ಒಂಚೂರು ಕಹಿ ಇರಲಿಲ್ಲ, ತುಂಬ ಚೆನ್ನಾಗಿತ್ತು, ಸೂಪರಾಗಿತ್ತು. ಈ ಥರ ಮಾಡಿದೆ ನಾನು ಸಿಂಪಲ್ಲಾಗಿ. ಇನ್ನೊಂದು ಅರ್ಧ ಈರುಳ್ಳಿ ಇತ್ತು, ಈರುಳ್ಳಿ ಹಾಕ್ತೆ. ಇದೇನು ಉಪ್ಸಾರಿಗೆ ಈರುಳ್ಳಿ ಹಾಕ್ತಾರ ಅನ್ಕೊಬಿಡಿ, ಇನ್ನು ಅಲ್ಲಿಟ್ಟು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ಅದರೊಳಗಡೆನೇ ಹಾಕ್ತೆ. ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ಡೇ ಗೊತ್ತಲ್ಲ, ಏನು ಕೆಲಸನೂ ಮಾಡೋಕ್ಕೆ ಹೋಗಲಿಲ್ಲ. ಕೆಲಸ ಮಾಡಿದೆ ಮಾಮೂಲಿ, ಸಣ್ಣ ಪುಟ್ಟ ಮಾಮೂಲಿ ಕೆಲಸಗಳಿರುತ್ತಲ್ಲ ಅದು ಮಾಡಿದೆ ಅಷ್ಟೇ. ವೀಡಿಯೋ ಅಂತೂ ಏನೂ ಮಾಡೋಕ್ಕೆ ಹೋಗಲಿಲ್ಲ ಬೇಜಾರಿಗೆ. ಇನ್ನೂ ಅಮ್ಮನ ಜೊತೆ ಮಾತಾಡಿಲ್ಲ, ಅವರು ಮಾತಾಡ್ಸಿದ್ರು. ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತಿದೆ, ಇಬ್ಬರು ಹಿಂಗೆ ಮುನ್ಸ್ಕೊಂಡು ಅವರು ಬೇಜಾರು ಮಾಡ್ಕೊಂಡಿದ್ದಾರೆ, ಇಲ್ಲಿ ನಾನು ಬೇಜಾರು ಮಾಡಿಕೊಂಡು, ನನಗೆ ಯಾವಾಗಲೂ ಡೈಲಿ ಫಸ್ಟ್ ಫೋನ್ ಮಾಡಿಬಿಟ್ಟೆ ಅವ್ರ ಜೊತೆ ಮಾತಾಡ್ತಿದ್ದು, ಕೆಲಸ ಮಾಡ್ತಿದ್ದು. ಈಗ ಮಾಡಿಲ್ಲ, ಬೇಜಾರಾಗಿ ಏನೂ ಕೆಲಸ ಮಾಡಿಲ್ಲ. ಇಷ್ಟೇ ಆಗಿದ್ದು. ಇನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗ್ತೀನಿ, ಬಾಯ್.